Hi, hello students. Welcome back to business study class. As in previous video lecture, I have discussed about the syllabus of your first PUC, and also I have informed you about the examination pattern of your annual examinations. Hope you all downloaded that syllabus copy, and hope you are all written those syllabus in your notes. And now in this video lecture I will going to make the revision of important terms which are used in business studies, and also you learned at a high school level. ಆತ್ಮೀಯ ವಿದ್ಯಾರ್ಥಿಗಳೇ, ಆಲ್ರೆಡಿ ಹಿಂದಿನ ವಿಡಿಯೋ ಲೆಕ್ಚರ್ ಅಲ್ಲಿ ಪ್ರಥಮ PUC ವ್ಯವಹಾರ ಅಧ್ಯಯನದ ಪಠ್ಯಕ್ರಮ ಹಾಗೂ ಪರೀಕ್ಷಾ ಮಾದರಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಅದನ್ನೆಲ್ಲ ನೀವು ನೋಟ್ ಮಾಡ್ಕೊಂಡಿದ್ದೀರ ಅಂತ ಭಾವಿಸುತ್ತಾ ಇವತ್ತಿನ ಈ ತರಗತಿಯಲ್ಲಿ ವ್ಯವಹಾರ ಅಧ್ಯಯನ ವಿಷಯದಲ್ಲಿ ಬರ್ತಕ್ಕಂಥ ಕೆಲವು ಪ್ರಮುಖ ಪದಗಳು ಹಾಗೂ ಆಲ್ರೆಡಿ ನೀವು ಹೈಸ್ಕೂಲಲ್ಲಿ ಕಲ್ತಿರ್ತಕ್ಕಂಥ ಕೆಲವು ಪದಗಳನ್ನು ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ ರಿವೈಸ್ ಮಾಡೋಣ. ಸೊ ಇಫ್ ಯು know the meanings of certain terms, then it is very easy to get the knowledge in first PUC as well as second PUC related to business studies. Let's begin the session. Today's topic is revision of important terms. ಪ್ರಮುಖ ಪದಗಳ ಒಂದು ಪುನರ್ಮನನ ಅಂತ ಕರೀತೀವಿ. So let us know what is the meaning of word of business. As we are learning the business studies means one must know the meaning of word business. ವ್ಯವಹಾರ ಅಧ್ಯಯನವನ್ನು ಕಲಿತಾ ಇದ್ದೀರಾ ಅಂತಂದ್ರೆ ಪ್ರಪ್ರಥಮವಾಗಿ ವ್ಯವಹಾರ ಅಂದ್ರೆ ಏನು ಅನ್ನೋದನ್ನ ತಿಳ್ಕೋಬೇಕಾಗುತ್ತೆ. So what is business? Do revise. Already you learned in social science in the part of business studies. Business means it is an economic activity which includes purchase, production and sale of goods and services for earning profit. That is called business. Very simple meaning, business is an economic activity which includes the three major activities: purchase, production and the sale of goods and services. Why a businessman doing all these three activities? For the purpose of earning profit. So profit is the reward for a businessman. So ಆತ್ಮೀಯ ವಿದ್ಯಾರ್ಥಿಗಳೇ, ವ್ಯವಹಾರ ಅಂದ್ರೆ ಏನು ಆಲ್ರೆಡಿ ಹೈಸ್ಕೂಲಲ್ಲಿ ಕಲ್ತಿದ್ದೀರಾ. ಸೊ ಜಸ್ಟ್ ಒಂದ್ಸಲ ರಿವೈಸ್ ಮಾಡ್ಕೊಳ್ಳಿ. ವ್ಯವಹಾರ ಅಂತಂದ್ರೆ ಇದೊಂದು ಆರ್ಥಿಕ ಚಟುವಟಿಕೆಯಾಗಿದ್ದು ಸರಕುಗಳ ಖರೀದಿ, ಉತ್ಪಾದನೆ ಮತ್ತು ಮಾರಾಟವನ್ನು ಒಳಗೊಂಡಿರ್ತಕ್ಕಂಥ ಒಂದು ಚಟುವಟಿಕೆಯಾಗಿದೆ. ವ್ಯವಹಾರಸ್ಥ ಏನ್ ಮಾಡ್ತಾನೆ? ಈ ಮೂರು ಕೆಲಸಗಳನ್ನ ಕೈಗೊಳ್ತಾನೆ. ಅಂದ್ರೆ ಸರಕುಗಳನ್ನ ಖರೀದಿ ಮಾಡ್ತಾನೆ, ಸರಕುಗಳನ್ನ ಉತ್ಪಾದನೆ ಮಾಡ್ತಾನೆ, ಉತ್ಪಾದಿಸಿದ ಸರಕುಗಳನ್ನ ಮಾರಾಟ ಮಾಡ್ತಾನೆ. ಯಾವುದರ ಸಲುವಾಗಿ? ಲಾಭ ಗಳಿಸುವ ಸಲುವಾಗಿ. ಅಂದ್ರೆ ವ್ಯವಹಾರಸ್ಥ ದುಡ್ಡನ್ನ ಹೂಡಿಕೆ ಮಾಡಿರ್ತಾನೆ, ಬಿಸ್ನೆಸ್ ಮಾಡ್ತಾನೆ ಅಂತಂದ್ರೆ ರಿಟರ್ನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾನೆ? ಲಾಭನ ಎಕ್ಸ್ಪೆಕ್ಟ್ ಮಾಡ್ತಾನೆ. ಆದ್ರಿಂದ ವ್ಯವಹಾರ ಅಂತಂದ್ರೆ ಇದೊಂದು ಆರ್ಥಿಕ ಚಟುವಟಿಕೆಯಾಗಿದ್ದು ಹಣ ಗಳಿಸುವ ಉದ್ದೇಶದಿಂದ ಸರಕು ಮತ್ತು ಸೇವೆಗಳ ಖರೀದಿ
ಉತ್ಪಾದನೆ ಮತ್ತು ಮಾರಾಟವನ್ನ ಕೈಗೊಳ್ಳುವ ಒಂದು ಚಟುವಟಿಕೆ ಆಗಿದೆ. ಸೊ ಇದರ ಒಂದು ಉದ್ದೇಶ ಏನು ಅಂತಂದ್ರೆ ಲಾಭ ಗಳಿಸುವುದು. ಯಾವ ರೀತಿ? ಗ್ರಾಹಕರ ಅಭಿರುಚಿಗಳನ್ನ ಪೂರೈಸುವುದರ ಮೂಲಕ ಲಾಭ ಗಳಿಸುವುದಾಗಿದೆ. ಸೊ ದಿಸ್ ಅಬೌಟ್ ದ ಮೀನಿಂಗ್ ಆಫ್ ವರ್ಡ್ business. I am displaying the images on screen. Do pause the video on image and note down the meaning in your notes. ಈ ಮೀನಿಂಗ್ಸ್ ಅನ್ನ ವಿಡಿಯೋಸ್ ದಲ್ಲಿ ಇಮೇಜಸ್ ಮೂಲಕ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಅದನ್ನು ನೋಡಿಕೊಂಡು ನೀವು ಮೀನಿಂಗ್ಸ್ ಅನ್ನ ನಿಮ್ಮ ನೋಟ್ಸ್ ಅಲ್ಲಿ ಬರೆಯಿರಿ. Then second word trade. ಅಂದ್ರೆ ವ್ಯಾಪಾರ ಅಂತ ಕರೀತೀವಿ. ಸೊ ಬಿಸ್ನೆಸ್ ಮೀನ್ಸ್ ಕನ್ನಡದಲ್ಲಿ ವ್ಯವಹಾರ, ಟ್ರೇಡ್ ಅಂದ್ರೆ ವ್ಯಾಪಾರ. ಸೊ ದೆನ್ ವಾಟ್ ಈಸ್ ಟ್ರೇಡ್? ಆಲ್ರೆಡಿ ಯು ನೋ ಟ್ರೇಡ್ ಮೀನ್ಸ್ ಬೈಯಿಂಗ್ and selling of goods and services. It is also undertaken for the purpose of earning money. That is called trade. ವ್ಯಾಪಾರ ಅಂದ್ರೆ ಏನು? ಸರಕು ಮತ್ತು ಸೇವೆಗಳ ಖರೀದಿ ಮತ್ತು ಮಾರಾಟವನ್ನ ಒಳಗೊಂಡಿರತಕ್ಕಂಥ ಚಟುವಟಿಕೆಯನ್ನ ನಾವೇನಂತ ಕರಿತೀವಿ? ಈ ಒಂದು ವ್ಯಾಪಾರ ಅಂತೇಳಿ ಕರೆಯಲಾಗುತ್ತೆ. ಸೊ ದ ಮೇಜರ್ ಡಿಫರೆನ್ಸ್ ಈಸ್ ಬಿಟ್ವೀನ್ ಬಿಸ್ನೆಸ್ ಅಂಡ್ ಟ್ರೇಡ್, ದಟ್ ಈಸ್ ದ ಆಕ್ಟಿವಿಟಿ ಆಫ್ ಪ್ರೊಡಕ್ಷನ್. ಸೊ ಮೊದಲನೇ ವ್ಯತ್ಯಾಸ ಏನಪ್ಪಾ ವ್ಯವಹಾರ ಮತ್ತು ವ್ಯಾಪಾರದಲ್ಲಿ ಅಂತಂದ್ರೆ ಉತ್ಪಾದನೆಯ ಅಂಶ ನಾವೇನ್ ಮಾಡಬಹುದು? ಡಿಫ್ರೆನ್ಶಿಯೇಟ್ ಮಾಡಬಹುದು. ಸೊ ದಟ್ ಈಸ್ ವಾಟ್ trade means buying and selling of goods and services for earning profit. ಹಣ ಗಳಿಸುವ ಉದ್ದೇಶದಿಂದ ಸರಕು ಮತ್ತು ಸೇವೆಗಳ ಖರೀದಿ ಮತ್ತು ಮಾರಾಟವನ್ನು ನಾವೇನಂತ ಕರಿತೀವಿ? ವ್ಯಾಪಾರ ಅಂತೇಳಿ ಕರೆಯಲಾಗುತ್ತೆ. ಸೊ ಫರ್ದರ್ ಟ್ರೇಡ್ ಈಸ್ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್ ಆರ್ ಟೂ ಟೈಪ್ಸ್. ವ್ಯಾಪಾರದಲ್ಲಿ ಏನು ಅಂತಂದ್ರೆ ಎರಡು ವಿಧಗಳಿದ್ದಾವೆ. ಯಾವ ಅಂತೇಳಿ ಹೇಳ್ಬೋದಾ ನೀವು? ಆಗಲೇ ಹೆಸರಿನಲ್ಲಿ ಕಲ್ತಿದ್ದೀರಾ. ಒನ್ ಈಸ್ ಇಂಟರ್ನಲ್ ಟ್ರೇಡ್, ದೆನ್ ಸೆಕೆಂಡ್ ಈಸ್ ಎಕ್ಸ್ಟರ್ನಲ್ ಆರ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಕೂಡ ಕರೀತೀವಿ. ಸೊ ಹಿಯರ್ ಇಂಟರ್ನಲ್ ಟ್ರೇಡ್ ಅಂದ್ರೆ ಕನ್ನಡದಲ್ಲಿ ಆಂತರಿಕ ವ್ಯಾಪಾರ ಅಂತ ಕರಿತೀವಿ. ಬಟ್ ಎಕ್ಸ್ಟರ್ನಲ್ ಟ್ರೇಡ್ ಅಂತಂದ್ರೆ ಬಾಹ್ಯ ವ್ಯಾಪಾರ ಅಂತೇಳಿ ಕರೆಯಲಾಗುತ್ತೆ. ಅಂದ್ರೆ ಅಂತಾರಾಷ್ಟ್ರೀಯ ವ್ಯವಹಾರ ಅಥವಾ ವ್ಯಾಪಾರ ಅಂತ ಕೂಡ ಕರಿತೀವಿ. ಸೊ ವಾಟ್ ಈಸ್ ಇಂಟರ್ನಲ್ ಟ್ರೇಡ್? ಇಂಟರ್ನಲ್ ಟ್ರೇಡ್ ಮೀನ್ಸ್ ಕಂಡಕ್ಟಿಂಗ್ ಟ್ರೇಡಿಂಗ್ ಆಕ್ಟಿವಿಟೀಸ್ within the country or within the nation, that is called the internal trade. Say for example, you are started a business, you are selling the goods to the people of our country only, means then it is called internal trade. ಆಂತರಿಕ ವ್ಯಾಪಾರ ಅಂತಂದ್ರೆ ಒಂದು ದೇಶದ ಒಳಗಡೆ ನಡೆಯುವ ಸರಕು ಮತ್ತು ಸೇವೆಗಳ ಖರೀದಿ ಮತ್ತು ಮಾರಾಟವನ್ನ ಏನಂತ ಕರಿತೀವಿ? ಆಂತರಿಕ ವ್ಯಾಪಾರ ಅಂತ ಕರಿತೀವಿ. ಉದಾಹರಣೆಗೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂತೇಳಿ ಅನ್ಕೊಳ್ಳಿ. ಭಾರತದಲ್ಲಿ ಮಾತ್ರ ನೀವು ವ್ಯವಹಾರವನ್ನ ನಡೆಸ್ತಾ ಇದ್ರೆ ಅದನ್ನ ನಾವು ಆಂತರಿಕ ವ್ಯಾಪಾರ ಅಂತ ಕರಿತೀವಿ. Then what is external trade? It is opposite. Like external trade means conducting trading activities outside of the nation also, that is called the external trade. ಅಂದ್ರೆ ಬಾಹ್ಯ ವ್ಯಾಪಾರ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಅಂದ್ರೆ ಒಂದು ದೇಶದಲ್ಲಿ ಮಾತ್ರವಲ್ಲದೆ ಬೇರೆ ಬೇರೆ ದೇಶಗಳಲ್ಲಿ ಕೂಡ ನೀವು ಸರಕುಗಳನ್ನ ಮಾರಾಟ ಮಾಡ್ತಾ ಇದ್ರೆ ಅಥವಾ ಅಲ್ಲಿಂದ ಖರೀದಿ ಮಾಡ್ತಾ ಇದ್ರೆ ಅದನ್ನ ನಾವೇನಂತ ಕರಿತೀವಿ?
ಬಾಹ್ಯ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತೇಳಿ ಕರೆಯಲಾಗುತ್ತೆ. ಇಟ್ಸ್ ಆಲ್ಸೋ ನೋನ್ ಆಸ್ ಇಂಟರ್ನ್ಯಾಷನಲ್ ಟ್ರೇಡ್, ಕಂಡಕ್ಟಿಂಗ್ ಆಫ್ ಟ್ರೇಡಿಂಗ್ ಆಕ್ಟಿವಿಟೀಸ್ outside of the geographical boundaries of a nation, that is called external trade. So this is about the two terms. One is business, then second is trade. The next is economic and non-economic activity. So this concept was also learned in your high school. So in the part of business studies only. ಆರ್ಥಿಕ ಮತ್ತು ಆರ್ಥಿಕೇತರ ಚಟುವಟಿಕೆ ಈ ಒಂದು ವಿಷಯದ ಬಗ್ಗೆ ಕೂಡ ನೀವೇನ್ ಮಾಡಿದಿರ ಅಂತಂದ್ರೆ ಹೈಸ್ಕೂಲಲ್ಲಿ ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂಥ ವ್ಯವಹಾರ ಅಧ್ಯಯನ ಅನ್ನೋ ಭಾಗದಲ್ಲಿ ಕಲ್ತಿದ್ದೀರ. ಅದನ್ನು ಕೂಡ ಇನ್ನೊಂದ್ಸರಿ ನಾವೇನ್ ಮಾಡೋಣ, ರಿವಿಷನ್ ಮಾಡೋಣ. So first, let me discuss the meaning of economic activity. ಪ್ರಥಮವಾಗಿ ಆರ್ಥಿಕ ಚಟುವಟಿಕೆ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. So what is economic activity? An activity which is undertaken for the purpose of earning money, that is called the economic activity. ಆರ್ಥಿಕ ಚಟುವಟಿಕೆ ಅಂತಂದ್ರೆ ಹಣ ಗಳಿಸುವ ಉದ್ದೇಶದಿಂದ ಕೈಗೊಳ್ಳುವಂತಹ ಚಟುವಟಿಕೆಯನ್ನ ನಾವೇನಂತ ಕರಿತೀವಿ, ಆರ್ಥಿಕ ಚಟುವಟಿಕೆ ಅಂತೇಳಿ ಕರಿತೀವಿ. ಉದಾಹರಣೆಗಳು ಬೇಕು ಅಂತಂದ್ರೆ ನಾವೇನಾದ್ರೂ ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ಆ ಕೆಲಸದಿಂದ ಏನು ನಮಗೆ ರಿಟರ್ನ್ ದುಡ್ಡು ಬರಬೇಕು ಅನ್ನೋ ಉದ್ದೇಶ ಇತ್ತು ಅಂತಂದ್ರೆ ಅವೆಲ್ಲ ಚಟುವಟಿಕೆ ಆರ್ಥಿಕ ಚಟುವಟಿಕೆಗಳು ಆಗ್ತವೆ. ಸೊ ಹಾಗಾದ್ರೆ ವಿಚ್ ಆರ್ ಆಲ್ ದ ಆಕ್ಟಿವಿಟೀಸ್ ಕಮ್ಸ್ ಅಂಡರ್ ಎಕನಾಮಿಕ್ ಆಕ್ಟಿವಿಟಿ? ಯಾವ ಚಟುವಟಿಕೆಗಳನ್ನ ಆರ್ಥಿಕ ಚಟುವಟಿಕೆಗಳು ಅಂತ ಕರೀಬಹುದು ಅನ್ನೋದನ್ನ ನೋಡೋದಾದ್ರೆ, ದ ಫಸ್ಟ್ ಕಮ್ಸ್ ದಟ್ ಈಸ್ ಬಿಸ್ನೆಸ್. ವ್ಯವಹಾರ ಮಾಡೋದ್ರಿಂದ ಹಣ ಗಳಿಸುವ ಉದ್ದೇಶ ಇರುತ್ತೋ ಅಥವಾ ಇನ್ನು ಬಿಸ್ನೆಸ್ ಮಾಡ್ತಾ ಇದೀವಿ ಅಂತಂದ್ರೆ ನಮಗೆ ಪ್ರಾಫಿಟ್ ಬೇಕಲ್ಲ. ಸೊ ಪ್ರಾಫಿಟ್ ಅಂದ್ರೆ ಹಣ ಗಳಿಸುವ ಉದ್ದೇಶದಿಂದ ನಾವೇನ್ ಮಾಡ್ತೀವಿ, ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ದಟ್ ಈಸ್ ವೈ ದ ಫಸ್ಟ್ type of economic activity is business, where business means purchase, production and sale of goods and services for earning profit. ಅಂದ್ರೆ ವ್ಯವಹಾರಸ್ಥ ಏನು ಹಣ ಗಳಿಸೋದ್ರಿಂದ ಏನ್ ಮಾಡ್ತಾನೆ, ಹಣ ಗಳಿಸೋ ಉದ್ದೇಶಕ್ಕಾಗಿ ವ್ಯವಹಾರವನ್ನ ಕೈಗೊಳ್ಳುತ್ತಾನೆ. Then second comes that is profession. ಅಂದ್ರೆ ಕನ್ನಡದಲ್ಲಿ ವೃತ್ತಿ ಅಂತೇಳಿ ಕರಿತೀವಿ. ಸೊ who are called the professionals means like doctors, engineers, lawyers, chartered accountants, etc. ಅಂದ್ರೆ ಯಾರನ್ನ ವೃತ್ತಿಪರರು ಅಂತ ಕರಿತೀವಿ ಅನ್ನೋದನ್ನ ನೋಡೋದಾದ್ರೆ ವೈದ್ಯರಾಗಿರ್ಬೋದು ಅಥವಾ ನ್ಯಾಯವಾದಿಗಳಾಗಿರ್ಬೋದು, ಅಂದ್ರೆ ಲಾಯರ್ಸ್ ಅಂತ ಕರಿತೀವಿ, ವಕೀಲರು ಅಂತ ಕರಿತೀವಿ, ವಕೀಲರಾಗಿರ್ಬೋದು ಅಥವಾ ಲೆಕ್ಕ ಪರಿಶೋಧಕರು ಚಾರ್ಟೆಡ್ ಅಕೌಂಟೆಂಟ್ಸ್, ಮತ್ತೆ ಇಂಜಿನಿಯರ್ಸ್ ಅಂದ್ರೆ ಅಭಿಯಂತರರು, ಇವರೆಲ್ಲ ಯಾವುದರಲ್ಲಿ ಬರ್ತಾರೆ ಅಂತಂದ್ರೆ ಈ ಒಂದು ಪ್ರೊಫೆಷನ್ ವೃತ್ತಿಯಲ್ಲಿ ಬರ್ತಾರೆ. ಸೊ ಅವ್ರ ಉದ್ದೇಶ ಕೂಡ ಏನಿರುತ್ತೆ ಅಂತಂದ್ರೆ ಹಣ ಗಳಿಸೋದು. ಯಾಕೆ ಅಂತಂದ್ರೆ ಜೀವನವನ್ನ ನಡೆಸಲಿಕ್ಕೆ. ಸೊ ಟು ಲೀಡ್ ಅ ಲೈಫ್, that is involving the profession. So like for professionals, what is the return means? They are earning money in the form of fees, ಅಂದ್ರೆ ಶುಲ್ಕ ಅಂತ ಕರೀತೀವಿ.
ಉದಾಹರಣೆಗೆ ನಮಗೇನಾದ್ರೂ ಹುಷಾರಿಲ್ಲ ಅಂತಂದ್ರೆ ನಾವೇನ್ ಮಾಡ್ತೀವಿ, ವೈದ್ಯರ ಹತ್ರ ಹೋಗ್ತೀವಿ. ಸೊ ವೈದ್ಯರು ತಮ್ಮ ಸೇವೆಯನ್ನು ಅಥವಾ ಚಿಕಿತ್ಸೆಯನ್ನ ನೀಡಬೇಕಾದ್ರೆ ಇಂತಿಷ್ಟು ಶುಲ್ಕ ಅಂತೇಳಿ ನಿಗದಿಪಡಿಸಿರ್ತಾರೆ. ಆ ಶುಲ್ಕನ ಪಾವತಿ ಮಾಡಿ ನಾವೇನ್ ಮಾಡ್ತೀವಿ, ಆ ಒಂದು ಚಿಕಿತ್ಸೆಯನ್ನ ಪಡಿತೀವಿ. ಅದೇ ರೀತಿ ನಮ್ಮ ಕಂಪನಿಯ ಅಕೌಂಟ್ಸ್ ಅನ್ನ ವೆರಿಫೈ ಮಾಡಿಸಬೇಕು ಅಂತಂದ್ರೆ ವಿ ಆರ್ ಅಪ್ರೋಚಿಂಗ್ ಟು ದ ಚಾರ್ಟೆಡ್ ಅಕೌಂಟೆಂಟ್ಸ್. ದ ಚಾರ್ಟೆಡ್ ಅಕೌಂಟೆಂಟ್ is also charged certain amount of fees. By getting fees they will go to verify the accounts. ಅಂದ್ರೆ ಲೆಕ್ಕ ಪರಿಶೋಧಕರ ಹತ್ರ ನಾವು ಇಂತಿಷ್ಟು ಅಮೌಂಟ್ ಅಂತೇಳಿ ಪೇ ಮಾಡಿ ಅದರ ಮೂಲಕ ನಾವೇನ್ ಮಾಡ್ತೀವಿ, ಲೆಕ್ಕಗಳನ್ನ ಪರಿಶೀಲನೆ ಮಾಡಿಸ್ತೀವಿ. Then third comes that is employment. ಅಂದ್ರೆ ಉದ್ಯೋಗ. So employment means it is an agreement between employer and employee agrees to complete the duties and the work of employer for the purpose of earning money. ಅಂದ್ರೆ ಉದ್ಯೋಗದಾತನು ತನ್ನ ಕೆಲಸವನ್ನ ಅಥವಾ ಕರ್ತವ್ಯಗಳನ್ನ ಮಾಡಿಸಿಕೊಳ್ಳಲು ಇನ್ನೊಬ್ಬರಿಂದ ಪಡೆಯುವ ಸಹಾಯ ಆಗಿರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಎಂಪ್ಲಾಯೀಸ್ ಅಟ್ ಬ್ಯಾಂಕ್ ಎಂಪ್ಲಾಯೀಸ್ ಆಗಿರ್ಬೋದು, ಅಥವಾ ಕಂಪನಿ ಎಂಪ್ಲಾಯೀಸ್ ಅಂದ್ರೆ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರು. ಅಂದ್ರೆ ಕೆಲಸ ಮಾಡೋದು ಏನ್ ಮಾಡ್ತಾರೆಪ್ಪ ಅಂತಂದ್ರೆ ಲೈಕ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ, ಆಫೀಸರ್ ಆಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ, ಅಥವಾ ಅಕೌಂಟೆಂಟ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ, ಅಥವಾ FDA, SDA, ಕಂಪ್ಯೂಟರ್ ಆಪರೇಟರ್ ಈ ರೀತಿ ಕೇಳ್ತಾ ಇರ್ತಾರೆ. ಸೊ ಅವರನ್ನ ನಾವೇನಂತ ಕರಿತೀವಿ, ಉದ್ಯೋಗಿಗಳು ಅಂತ ಕರಿತೀವಿ. ಅವರಿಗೆ ಏನಿರುತ್ತೆ ರಿಟರ್ನ್ ಅಂತಂದ್ರೆ, ಸೊ ದೇ ಆರ್ ಅರ್ನಿಂಗ್ ಮನಿ ಇನ್ ದ ಫಾರ್ಮ್ ಆಫ್ ಸ್ಯಾಲರಿ. ಅಂದ್ರೆ ಸಂಬಳದ ಮೂಲಕ ಏನ್ ಮಾಡ್ತಾರೆ, ಕೆಲಸವನ್ನ ಮಾಡೋದ್ರ ಸಂಬಳದ ಮೂಲಕ ಹಣವನ್ನ ಪಡೆಯುತ್ತಾರೆ. ಸೊ ದಿಸ್ ಅಬೌಟ್ ಎಕನಾಮಿಕ್ ಆಕ್ಟಿವಿಟಿ, ಆರ್ಥಿಕ ಚಟುವಟಿಕೆ. ಆರ್ಥಿಕೇತರ ಅಂತಂದ್ರೆ so the activity where there is no objective of earning money. ಅಂದ್ರೆ ಆರ್ಥಿಕೇತರ ಚಟುವಟಿಕೆಯಲ್ಲಿ ಏನಿರೋಲ್ಲ ಅಂತಂದ್ರೆ ಹಣ ಗಳಿಸುವ ಉದ್ದೇಶ ಇರುವುದಿಲ್ಲ. ಅದನ್ನ ನಾವೇನಂತ ಕರಿತೀವಿ, ಆರ್ಥಿಕೇತರ ಚಟುವಟಿಕೆ ಅಂತ ಕರಿತೀವಿ. ಸೊ ಸೇ ಫಾರ್ ಎಕ್ಸಾಂಪಲ್, ಉದಾಹರಣೆ ಹೇಳಬೇಕು ಅಂತಂದ್ರೆ ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಒಬ್ಬ ಅಜ್ಜ ಆಗಿರ್ಬೋದು ಅಥವಾ ಅಜ್ಜಿ ಆಗಿರ್ಬೋದು ಅಥವಾ ಹ್ಯಾಂಡಿಕ್ಯಾಪ್ಡ್ ಪರ್ಸನ್ ಆಗಿರ್ಬೋದು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ರಸ್ತೆಯನ್ನು ದಾಟಬೇಕಾದ್ರೆ ಅವರಿಗೆ ಸಹಾಯವನ್ನ ಮಾಡ್ತೀವಿ. ಯಾಕೆ? ಮಾನವೀಯತೆ ದೃಷ್ಟಿಯಿಂದ. ಸೊ ಅಜ್ಜ ನಿನ್ನ ಆ ಕಡೆಯಿಂದ ಈ ಕಡೆ ನೋಡಿ ದಾಟಿಸಿದ್ರೆ ದುಡ್ಡು ಕೊಡು ಅಂತ ಕೇಳ್ತೀವ? ಇಲ್ಲ. ಯಾಕೆ ಮಾಡ್ತೀವಿ? ಬಿಕಾಸ್ ಆಫ್ ದ ಸಿಂಪತಿ, ಹ್ಯುಮ್ಯಾನಿಟಿ ಅಂಡ್ ಕನ್ಸರ್ನ್. We are doing the activity, so they called non-economic activities. Say for example, helping a old man to cross the road, and a mother in a home, she is cooking food for the entire family members. ಮನೆಯಲ್ಲಿರ್ತಕ್ಕಂಥ ತಾಯಿ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೆ ಆಹಾರವನ್ನು ಅಥವಾ ಅಡಿಗೆಯನ್ನು ಮಾಡಿ ಊಟ ಗುಣಪಡಿಸ್ತಾರೆ. ಅಂದ್ರೆ ನಮ್ಮ ಮೇಲಿರ್ತಕ್ಕಂಥ ಕಾಳಜಿ, ಪ್ರೀತಿ ಅಂತ ಕರಿತೀವಿ. ಇದಕ್ಕೆ ನಾವೇನ್ ಮಾಡ್ಲಿಕ್ಕಾಗಲ್ಲ, ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಸೊ ದಟ್ ಈಸ್ ಕಾಲ್ಡ್ ದ ನಾನ್ ಎಕನಾಮಿಕ್ ಆಕ್ಟಿವಿಟಿ, ಆರ್ಥಿಕೇತರ ಚಟುವಟಿಕೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಟಾಪಿಕ್. ಹೋಪ್ ಯು ಅಂಡರ್ಸ್ಟುಡ್. ಸೊ ಡೂ ರಿವೈಸ್ ದ ವಿಡಿಯೋ once or twice and do pause the video by listening the words, make notes, or by watching the images on display. You can write the important meanings of the words. Thank you.